ಲೈಫಲ್ಲಿ ಫಸ್ಟ್ ಟೈಮ್ ವಿ ಆರ್ ಎಲ್ಲಿಗೆ ಬಂದಿದ್ದು. ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಅಂದರೆ ಬೆಳಗ್ಗೆ ಎದ್ದು ಮೆಜೆಸ್ಟಿಕ್ ಹೋಗಿದ್ದೆ. ಯಾಕಪ್ಪ ಅಂದರೆ ಮೆಜೆಸ್ಟಿಕ್ಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ಕೆಲಸ ಮುಗಿಸ್ಕೊಂಡು ಸೀದಾ ಮೆಟ್ರೋ ಹತ್ತಿ ಮನೆ ಕಡೆಗೆ ಹೊರಡೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಆಚೆ ಕಡೆ ನೋಡಿದೆ, ಫುಲ್ಲು ಸಿಮೆಂಟಿನ ಕಾಡು ಕಾಣಿಸ್ತಾ ಇತ್ತು. ಮೊದಲು ಬೆಂಗಳೂರು ಸುಂದರವಾಗಿತ್ತು, ಯಾಕೆಂದರೆ ಮರ ಗಿಡ ಇತ್ತು. ಇವಾಗಲೂ ಸುಂದರವಾಗೈತೆ, ಯಾಕೆಂದರೆ ಇವಾಗ ಸುತ್ತಲೂ ಸಿಮೆಂಟ್ಗಳು ಕಾಡುಗಳವೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಬಂದವನೇ ಚಳ್ಳಘಟ್ಟ ಇಳ್ಕೊಂಡು ಚಳ್ಳಘಟ್ಟದಿಂದ ಸೀದಾ ಮನೆ ಹತ್ರಕ್ಕೆ ಬಂದೆ. ಅಷ್ಟರಲ್ಲಿ ನಮ್ಮ ತಂದೆಯವರು ಲೋಡಿಗೆ ಹೋಗ್ತಾಯಿದ್ರು. ಅದಕ್ಕೆ ಅವ್ರಿಗೆ ಬಾಯ್ ಬಾಯ್ ಹೇಳ್ಬಿಟ್ಟು ನಾನು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ನಾನು ನನ್ನ ತಮ್ಮ ಹೊರಟು. ಅವನು ಫುಲ್ ಸ್ಪೀಡಾಗಿ ಹೋಗ್ತಿದ್ದೆ. ಯಾಕಪ್ಪ ಅಂದರೆ ಇವತ್ತು ತುಂಬ ಟೈಮಾಗಿ ಹೋಗಿತ್ತು. ಅದಕ್ಕೆ ಅವ್ನು ಸ್ಪೀಡಾಗಿ ಹೋಗೋದನ್ನ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಹ್ಯಾಪಿಯಾಗಿ ಗಾಡಿ ಹತ್ರಕ್ಕೆ ಹೋಗಿ ಗಾಡಿನ ಸ್ವಲ್ಪ ಒರೆಸ್ಕೊಬಿಟ್ಟು ಅಲ್ಲೇ ನವೀನ ಕೂತಿದ್ದ. ಅವನ್ನ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಕೂತಿದ್ದೆ. ಅಷ್ಟರಲ್ಲೇ ನನ್ನ ತಮ್ಮ ಫೋನ್ ಆಗ್ತಾಯಿ, ಸ್ವಲ್ಪ ಆಚೆ ಹೋಗಿದ್ದೀನಿ, ಸ್ವಲ್ಪ ಗೋಡನ್ಗೆ ಹೋಗಿ ಲೋಡ್ ತಂದುಬಿಡು ಅಂತೇಳ್ಬಿಟ್ಟು ಫೋನ್ ಮಾಡಿದ್ದ. ಅದಕ್ಕೆ ಸೀದಾ ಗಾಡಿ ಹತ್ತಿದವನು ಗೋಡನ್ ಕಡೆಗೆ ಪಯಣ ಬೆಳೆಸ್ದೆ. ಗೋಡನ್ ಕಡೆಗೆ ಹೋಗಿ ನೋಡಿದ್ರೆ ಆಲ್ರೆಡಿ ಗಾಡಿಗಳು ಲೋಡ್ ಆಯ್ತಾಯಿದ್ವು. ಅದಕ್ಕೆ ವೆಯ್ಟ್ ಮಾಡಲೇಬೇಕು, ಏನು ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲೇ ಗಾಡಿನ ಲೋಡ್ಗೆ ಹಾಕಪ್ಪ ಅಂದರು. ಸರಿ ಆಯಿತು ಅಂತೇಳ್ಬಿಟ್ಟು ಗಾಡಿನ ನಿಧಾನಕ್ಕೆ ರಿವರ್ಸಲ್ಲಿ ತಾವೊಯ್ತಿದ್ದೆ. ಯಾಕಪ್ಪ ನಾನು ನಿಧಾನಕ್ಕೆ ತಾವೊಯ್ತಾ ಇದ್ದೀನಿ ಅಂದರೆ ಸೈಡಲ್ಲಿ ಮಳೆಗಳವೆ, ನೋಡಿ ಬಿಡಬೇಕು, ಇಲ್ಲಾಂದರೆ ಗಾಡಿ ಪಂಚರ್ ಆಗ್ಬಿಡ್ತದೆ. ಸುಮ್ಮನೆ ಲೋಡ್ ಗಾಡಿ ಪಂಚರ್ ಜಾಕ್ ಎತ್ತಕ್ಕಾಗಲ್ಲ. ಆಮೇಲೆ ಅಕ್ಕಪಕ್ಕ ಎಲ್ಲ ಗಾಡಿಗಳು ನಿಂತಿದ್ದು. ಅದಕ್ಕೆ ಸರಿ ಆಯಿತು ಅಂತೇಳ್ಬಿಟ್ಟು ಗಾಡಿನ ರಿವರ್ಸ್ ಹಾಕ್ಬಿಟ್ಟು ನೋಡಿದ್ರೆ ನನ್ನ ತಮ್ಮ ಕ್ಲೀನಾಗಿ ಗಾಡಿ ಕ್ಲೀನ್ ಮಾಡಿರಲಿಲ್ಲ. ಸರಿ ಆಯಿತು, ಕೇಸ್ ಹಾಕ್ಸ್ಕೋಬೇಕು ಅಂತೇಳ್ಬಿಟ್ಟು ನಾನೇ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಲೋಡ್ ಮಾಡಿಕೊಂಡು ಹಿಂದೆ ಒಂದು ಸಲ ನೋಡೋಣ ಹೆಂಗೈತೆ, ಕ್ಲೀನಾಗಿ ಬೆಲ್ಟ್ ಗಿಲ್ಟ್ ಎಲ್ಲ ಹೊಡೆದಿದ್ದೀನಿ ಅಂತ ಚೆಕ್ ಮಾಡಿಕೊಂಡು ಸೀದಾ ಬಿಟ್ಟವನೇ ಕಂಪ್ನಿ ಕಡೆಗೆ ಬಂದು ಕಂಪ್ನಿ ಹತ್ರ ಗಾಡಿ ಬಿಟ್ಬಿಟ್ಟು ಅಲ್ಲಿಂದ ನನ್ನ ಗಾಡಿ ತಗೊಂಡು ವಿ ಆರ್ ಎಲ್ಗೆ ಹೋಗಪ್ಪ ಅಂತ ಅಂದರು. ಅದಕ್ಕೆ ನನ್ನ ಗಾಡಿ ತಗೊಂಡು ಸೀದಾ ಬಿಟ್ಟವನೇ ವಿ ಆರ್ ಎಲ್ಲಿಗೆ ಬಂದೆ. ವಿ ಆರ್ ಎಲ್ ಒಳಗೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿದೆ ಲಕ್ಸುರಿಯಸ್ ಬಸ್ಗಳು, ಒಂದೊಂದು ಬಸ್ಗಳು ಸಖತ್ತಾಗಿದ್ದು. ಸರಿ ಆಯಿತು ಅಂತೇಳ್ಬಿಟ್ಟು ಬಂದವನಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಆಫೀಸಿಗೆ ಫೋನ್ ಮಾಡಿದೆ, ಅಲ್ಲಿ ಹೋಗಪ್ಪ ಎಂಟ್ರಿ ಮಾಡಿಸ್ಬಿಟ್ಟು ಇದು ಕೊಡ್ತಾರೆ ಅಂತ ಅಂದರು. ಸರಿ ಆಯಿತು ಅಂತೇಳ್ಬಿಟ್ಟು ಒಳಗೆ ಹೋದೆ. ಒಳಗೆ ಹೋಗ್ಬಿಟ್ಟು ಎಂಟ್ರಿ ಮಾಡಿಸ್ಬಿಟ್ಟು ಮೆಟೀರಿಯಲ್ ಯಾರೋ ಒಬ್ಬರು ಹುಡುಗಿ ಕೊಟ್ಟರು. ಪಾಪ ನನಗೆ ಖುಷಿಯಾಗೋಯ್ತು. ಸರಿ ಅಂತೇಳ್ಬಿಟ್ಟು ಮೆಟೀರಿಯಲ್ನ ಒಳಗೆ ಹಾಕ್ಸ್ಕೊಂಡು ಸೀದಾ ಕಂಪ್ನಿ ಕಡೆಗೆ ಹೊರಡೋಣ, ಇನ್ನೇನು ಇಲ್ವಲ್ಲ ಕೆಲಸ ಅಂತೇಳ್ಬಿಟ್ಟು ಸೀದಾ ಕಂಪ್ನಿ ಹತ್ರಕ್ಕೆ ಬಂದುಬಿಟ್ಟು ಅನ್ಲೋಡ್ ಮಾಡಿಸ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಸೀದಾ ಮನೆ ಕಡೆಗೆ ಹೊರಟೆ. ಮಳೆ ಸ್ಟಾರ್ಟ್ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,